ಈ ಹುಡುಗ ಹೇಳ್ತಿರೋ ಡೀಟೇಲ್ಸ್ ಎಲ್ಲ ನೋಡ್ತಿದ್ರೆ ಇದೇ ಊರವನು ಅನ್ಸುತ್ತೆ ಸರ್. ಏನೋ ಮಿಸ್ ಆಗಿ ಪೇರೆಂಟ್ಸ್ ಇವ್ನಿಲ್ಲೇ ಬಿಟ್ಟು ಟ್ರೈನ್ ಹತ್ತಿದ್ದಾರೆ ಅನ್ಸುತ್ತೆ. ಈ ಡೀಟೇಲ್ಸ್ನೆಲ್ಲ ಪೊಲೀಸಿಗೆ ಕೊಟ್ರೆ ಒಂದೇ ದಿನದಲ್ಲಿ ಇವನನ್ನ ಮನೆಗೆ ತಲುಪಿಸಬಹುದು. ನನ್ನನ್ನ ಮನೆಗೆ ಕಳಿಸ್ತೀರಾ ತಾನೇ? ಕಿಡ್ನಾಪ್ ಮಾಡ್ಬಿಟ್ಟು ನಿಮ್ಮನೆ ಕರ್ಕೊಂಡೋಗಲ್ಲ ತಾನೇ? ನಾನ್ ಎಷ್ಟು ಬ್ರಿಲಿಯಂಟ್, ಅದಕ್ಕೆ ನನ್ನನ್ನ ನಿಮ್ಮನೆ ಕರ್ಕೊಂಡು ಹೋಗ್ಬೇಡಿ. ನಮ್ಮ ಅಮ್ಮ ಪುಟ್ಟಿ ಹತ್ರ ನನ್ನ ಕಳಿಸಿ. ನಮ್ಮ ಅಪ್ಪ ಶಮಂತು ಅಂತ, ನಮ್ಮ ಅಜ್ಜಿ ಶುಭಕ್ಕ, ನಮ್ಮ ತಾತ ಸುಬ್ಬಣ್ಣ, ನಮ್ಮ ಅಕ್ಕನ ಹೆಸರು ಚೊಪ್ಪಿ ಅಂತ ಲಿನೀಶಾ, ಆಮೇಲೆ ನಮ್ಮ ಅತ್ತೆ ಮಗನ ಹೆಸರು ಗಿರೀಶಣ್ಣ, ಆಮೇಲೆ ಅತ್ತೆಗೊಂದು ಪುಟಾಣಿ ಮಗ ಇದ್ದಾನೆ, ತಮಣಿ ಮಾವಂದು ಮಗಳಿದ್ದಾಳೆ ಒಂದು, ಆಮೇಲೆ ತಮಣಿ ಮಾವ ಪಿಂಕಿ ಆಂಟಿ ಎಲ್ಲರೂ ಇದ್ದಾರೆ. ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ಬಿಡಿ. ಏನ್ ಸರ್ ಇದು? ಬರೀ 2 ವರ್ಷದ ಹುಡುಗ ಎಷ್ಟೆಲ್ಲ ಮಾತಾಡ್ತಿದ್ದಾನೆ ನೋಡಿ, ಎಷ್ಟೆಲ್ಲ ವಿಚಾರ ಮಾತಾಡ್ತಿದ್ದಾನೆ, ಎಲ್ಲರ ಹೆಸರು ಹೇಳ್ತಿದ್ದಾನೆ, ಅಡ್ರೆಸ್ ಬೇಕಾದ್ರೆ ಹೇಳ್ಬಿಡ್ತಾನೆ. ನಾವು ಗಾಡಿಲಿ ಕೂರಿಸ್ಕೊಂಡ್ರೆ ಮನೆ ಮುಂದೆನೆ ಅಡ್ರೆಸ್ ನಾವು ಹೋಗಿ ನಿಲ್ಬೋದು, ಹಂಗ ಅಡ್ರೆಸ್ ಹೇಳ್ತಾನೆ ಅನ್ಸುತ್ತೆ ಇವನು. ಬಹಳ ಶಾರ್ಪ್ ಇದ್ದಾನೆ. ಪೊಲೀಸರು ಖಂಡಿತ ಇವ್ರ ಅಪ್ಪ ಅಮ್ಮಂಗೆ ಇವನನ್ನ ತಲುಪಿಸ್ತಾರೆ. ಹೌದೌದು, ತುಂಬಾ ಜೋರಿದ್ದಾನೆ ಹುಡುಗ. ಅಂಕಲ್ ಅಂಕಲ್, ನಾನು ತುಂಬಾ ಬ್ರಿಲಿಯಂಟ್ ಅಂತ ಅಮ್ಮ ಹೇಳ್ತಾಳೆ, ಆದ್ರೆ ನಂಗೆ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸ್ವಾದ್ರೆ ಸುಸ್ತಾಗ್ಬಿಡುತ್ತೆ. ನಂಗೆ ಫಸ್ಟ್ ಒಂಚೂರು ಊಟ ಕೊಡ್ಸಿ, ಆಮೇಲೆ ಮನೆ ಹುಡುಕ್ಬಿಟ್ಟು ನನ್ನನ್ನು ಬಿಟ್ಟು ಬನ್ನಿ. ಸರ್, ಹೊಟ್ಟೆ ಹಸಿತಿದೆಯಂತೆ ಪಾಪ ಸಣ್ಣ ಹುಡುಗ, ಏನಾದ್ರೂ ಹೋಟ್ಲಲ್ಲಿ ಊಟ ಕೊಡ್ಸೋಣ ಬನ್ನಿ. ಹೌದೌದು, ಪಾಪ ಸಣ್ಣ ಹುಡುಗ ಹೊಟ್ಟೆ ಹಸ್ವಾಗಿರ್ಬೇಕು ಅನ್ಸುತ್ತೆ. ನಡೀರಿ ಒಂಚೂರು ಹೋಟ್ಲಲ್ಲಿ ಊಟ ಕೊಡ್ಸೋಣ. ಅಂಕಲ್ ಅಂಕಲ್, ನಂಗೆ ಚಿಚ್ಚಿ ಬಿರಿಯಾನಿ ಚಿಚ್ಚಿ ಕಬಾಬು ಇಷ್ಟ, ನಂಗೆ ಅದೇ ಕೊಡ್ಸಿ. ಅಯ್ಯೋ ಸರ್, ಏನಿದು ಬಿರಿಯಾನಿ ಬೇಕಂತಲ್ಲ ಈ ಹುಡುಗಂಗೆ? ಸರಿ ಆಯ್ತು ಬನ್ನಿ, ಅವನಿಗೂ ಬಿರಿಯಾನಿ ಕೊಡ್ಸಿ, ನಾವು ಬಿರಿಯಾನಿ ತಿನ್ನೋಣ ಇವತ್ತು. ಸರಿ ಪುಟ್ಟ, ಆಯ್ತು ನಡಿ, ಬಿರಿಯಾನಿ ಕೊಡಿಸ್ತೀನಿ. ಇಷ್ಟೊತ್ತಿಗಾಗ್ಲೇ ಪೊಲೀಸ್ ಎಲ್ಲ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ವಿಚಾರಣೆ ಮಾಡ್ತಿರ್ತಾರೆ. ಯಾರು ಅಂತ ಗೊತ್ತಾಗಿದ್ ಕೂಡಲೇ ಪೊಲೀಸ್ ಕರ್ಕೊಂಡೋಗಿ ನಿನ್ನ ನಿಮ್ಮ ಮನೇಲಿ ಬಿಟ್ಟು ಬರ್ತಾರೆ. ಅದಕ್ಕಿಂತ ಮುಂಚೆ ಹೊಟ್ಟೆ ತುಂಬಾ ಬಿರಿಯಾನಿ ಊಟ ಮಾಡ್ಕೊ ನಡಿ. ಅಂಕಲ್, ಹೊಟ್ಟೆ ತುಂಬಾ ಬಿರಿಯಾನಿ ತಿನ್ಬಿಡ್ತೀನಿ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿರುತ್ತೆ, ಮನೆ ಊಟ ಚೆನ್ನಾಗಿ ತಿಂತೀವೋ ಬಿಡ್ತೀವೋ, ಬಿಟ್ಟಿಯಾಗಿ ಸಿಕ್ಕಿದ್ದನ್ ಮಾತ್ರ ಚೆನ್ನಾಗಿ ದೇಬ್ಕೊಬಿಡ್ಬೇಕಂತೆ. ಅದಕ್ಕೆ ನಾನು ಒಂದಲ್ಲ 2 ಪ್ಲೇಟ್ ಬಿರಿಯಾನಿ ತಿಂತೀನಿ, 2 ಪ್ಲೇಟ್ ಕಬಾಬ್ ತಿನ್ಬಿಡ್ತೀನಿ. ಅಯ್ಯೋ, ಇವತ್ತು ಹಂಗಾರೆ ನನ್ನ ಜೇಬಿಗೆ ಕತ್ರಿ ಬಿತ್ತು ಅಂತಾಯ್ತು. ಹೋಟ್ಲಿಗೆ ಬಂದ್ವಾ? ನಾನು ಇವಾಗಲೇ ಕುತ್ಕೊಂಡು ಬಿರಿಯಾನಿ ಆರ್ಡರ್ ಮಾಡ್ಬಿಡ್ತೀನಿ. ಬನ್ನಿ ಸರ್, ಕುತ್ಕೊಳ್ಳೋಣ. ಹುಡುಗ ಆಗ್ಲೇ ನೋಡಿ ಹತ್ತಿ ಕುತ್ಕೊಂಡೇ ಆಯ್ತು ಚೇರ್ ಮೇಲೆ. ಸರ್, ಏನ್ ಕೊಡ್ಲಿ ಸರ್? ಆರ್ಡರ್ ಹೇಳಿ ಸರ್. ನಂಗೆ 2 ಪ್ಲೇಟ್ ಮಟನ್ ಬಿರಿಯಾನಿ, 2 ಪ್ಲೇಟ್ ಚಿಕನ್ ಕಬಾಬು ಕೊಡಿ ಅಣ್ಣ. ಏನ್ ಸರ್ ಇದು? 2 ಪ್ಲೇಟ್ ಮಟನ್ ಬಿರಿಯಾನಿ ಆರ್ಡರ್ ಮಾಡ್ತೀಯಾನೆ? ಚಿಕನ್ ಬಿರಿಯಾನಿ ಅನ್ಕೊಂಡ್ರೆ ಡೈರೆಕ್ಟ್ ಮಟನ್ ಬಿರಿಯಾನಿನೇ ಆರ್ಡರ್ ಮಾಡ್ಬಿಟ್ಟ. ಅಂಕಲ್, ನಮ್ಮ ಅಜ್ಜಿ ಹೇಳಿದ್ದಾರೆ ಯಾವಾಗ್ಲೂ ಫ್ರೀಯಾಗಿ ಯಾರಾದ್ರೂ ಏನಾದ್ರೂ ಕೊಡ್ಸಿದ್ರೆ ಕಾಸ್ಟ್ಲಿ ಇರೋದ್ ತಗೋಬೇಕು ಅಂತ. ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಕಾಸ್ಟ್ಲಿ ಅಂತ ಅಜ್ಜಿ ಹೇಳಿದ್ದಾರೆ. ಅದಕ್ಕೆ ಫ್ರೀಯಾಗಿ ಸಿಕ್ಕಿದ್ರೆ ಯಾವಾಗ್ಲೂ ನಾನು ಜಾಸ್ತಿ ರೇಟಿಂದ ಜಾಸ್ತಿನೇ ತಗೊಂಡ್ ತಿನ್ನೋದು. ಸರ್, ಹುಡುಗ ಸಖತ್ ಚಾಲಾಕಿ ಇದ್ದಾನೆ. ಪಾಪ ಕಳೆದೋಗ್ಬಿಟ್ಟಿದ್ದಾನೆ. ಅವ್ರ ಅಪ್ಪ ಅಮ್ಮಂಗೆ ಇವನನ್ನು ತಲುಪಿಸ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಇವನು ನಮ್ ಜೊತೆ ಇರೋಷ್ಟ್ರೊಳಗಡೆ ಜೋಬೆಲ್ಲ ಖಾಲಿ ಮಾಡ್ಬಿಡ್ತಾನೆ. ಏನಂತೀರಾ? ಹೌದು ಸರ್, ಚಿಕನ್ ಬಿರಿಯಾನಿ ಕೊಡ್ಸೋಣ ಅಂತ ಕರ್ಕೊ ಬಂದ್ರೆ ಹುಡುಗ ಮಟನ್ ಬಿರಿಯಾನಿಗೆ ಕೈ ಹಾಕ್ತಿದ್ದಾನೆ. ನಂಗೆ ಬೇಗ 2 ಮಟನ್ ಬಿರಿಯಾನಿ ತಗೊಬನ್ನಿ, 2 ಚಿಕನ್ ಕಬಾಬು ಬೇಗ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಅಣ್ಣ. ನನಗೊಂದು ಚಿಕನ್ ಬಿರಿಯಾನಿ ಕೊಡಪ್ಪ ಸಾಕು. ಈಗ ಒಂದು ಚಿಕನ್ ಬಿರಿಯಾನಿ ಕೊಡಪ್ಪ ಸಾಕು. ಓಕೆ ಸರ್. ಮನೆಗೆ ವಾಪಸ್ ಹೋದ್ರೂ ಕೂಡ ನಾನು 2 ದಿನ ಊಟ ಮಾಡಬಾರ್ದು, ಅಷ್ಟು ಹೊಟ್ಟೆ ತುಂಬಾ ತಿನ್ಕೋಬಿಡ್ತೀನಿ. ತುಂಬಾ ಚೆನ್ನಾಗಿದೆ ಬಿರಿಯಾನಿ, ಇನ್ನೊಂದು ಪ್ಲೇಟ್ ತಿನ್ಬಿಡ್ತೀನಿ. ಏನ್ ಸರ್ ಇದು? ನಾವು 1 ತುತ್ತು ಕೂಡ ತಿಂದಿಲ್ಲ. ಇವನು 1 ಪ್ಲೇಟ್ ಬಿರಿಯಾನಿ ಮುಗಿಸಿ 2ನೇ ಪ್ಲೇಟ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀಯಾನೆ. ನೋಡಿ ಅಲ್ಲಿ ಚಿಕನ್ ಕಬಾಬು ಲೆಗ್ ಪೀಸು ಸಕ್ಕತ್ತಾಗಿ ತಿಂತೀಯಾನೆ ಹುಡುಗ, ಬಿಡಿ. ಸರ್, ನಮ್ಮಿಬ್ಬರಿಂದ 500 ರೂಪಾಯಿ ಆದ್ರೆ ಬಿಲ್ಲು, ಆ ಹುಡುಗ ಒಬ್ಬನಿಂದನೇ ಒಂದು 600-700 ಆಗುತ್ತೆ ಬಿಡಿ. ಏನ್ ಮಾಡೋದು, ನಾವಿಬ್ರು ಕರ್ಕೊ ಬಂದಿದೀವಿ ಅಂದ್ರೆ ಶೇರ್ ಮಾಡ್ಲೇಬೇಕಾಗತ್ತೆ. ಒಳ್ಳೆ ಬಿರಿಯಾನಿ, ಒಳ್ಳೆ ಕಬಾಬು. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿತ್ತು ಬಿಟ್ಟಿಯಾಗಿ ಊಟ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ. ಅದು ನಂಗೆ ಇವತ್ತು ಗೊತ್ತಾಗ್ತಿದೆ. ಬಿಟ್ಟಿಯಾಗಿ ಊಟ ಸಿಕ್ಕಿದ್ರೆ ಸಖತ್ ರುಚಿಯಾಗಿರುತ್ತೆ ಅಂತ. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ನಾನು. ಅಜ್ಜಿ, ಈ ತರ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು ನೀನ್ ಗೊಳೋ ಅಂತ ಅಳ್ತಿದ್ರೆ ಜನ ಬಂದ್ ಭಿಕ್ಷೆ ಹಾಕ್ತಾರೆ ಅಜ್ಜಿ. ಈ ತರ ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ನೆಲದಲ್ಲಿ ಕುತ್ಕೊಂಡು ಅಳ್ಬೇಡ ಅಜ್ಜಿ, ಎದ್ದೋಳು, ಆ ಕಡೆ ಚೇರ್ ಇದೆ, ಹೋಗ್ ಕುತ್ಕೊಂಡಾಳು. ಎಲ್ಲ ಹೋಗ್ಬೇಟ್ಯಾ? ಅಜ್ಜಿ, ಇನ್ ಸ್ವಲ್ಪ ನೀನ್ ಇಲ್ಲೇ ಕೂತಿದ್ರೆ ಜನ ಎಲ್ಲ ನಿನಗೆ ಭಿಕ್ಷೆ ಹಾಕಕ್ ಶುರು ಮಾಡ್ಬಿಡ್ತಾರೆ.
ಅಯ್ಯೋ ಒಂದ್ 2 ದಿನ ನಮ್ ಜೊತೆ ಇದ್ಬಿಟ್ರೆ ಜೇಬೆಲ್ಲ ಖಾಲಿ ಆಗೋಗ್ಬಿಡುತ್ತೆ ಸರ್. ಹೆಂಗಾದ್ರೂ ಪೊಲೀಸ್ ಅವರಿಗೆ ಒಂಚೂರು ಬೇಗ ಹುಡ್ಕ ಕೇಳ್ಬಿಟ್ಟು ತಲುಪಿಸ್ಬಿಡೋಣ. ಮೇಂಟೆನೆನ್ಸ್ ಅಂತೂ ಹೆವಿ ಕಾಸ್ಟ್ಲಿ. ಈ ಹುಡುಗನ ಮನೆಯವರು ತುಂಬಾ ಟೆನ್ಷನ್ ಮಾಡ್ಕೊಂತಿರ್ತಾರೆ, ಮಗು ಊಟ ಮಾಡಿದ್ಯೋ ಇಲ್ವೋ ಎಲ್ಲಿದಾನೆ ಅಂತ. ಆದ್ರೆ ಅವ್ರಿಗೆ ಏನ್ ಗೊತ್ತು